ಹೇ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ಸಹ ತುಂಬಾ ಚೆನ್ನಾಗಿದ್ದೀನಿ. ಸೊ ನಾನಿವತ್ತು ವ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ. ನಾನು ಈವ್ನಿಂಗ್ ಸ್ಟಾರ್ಟ್ ಮಾಡಿದ್ದೀನಿ. ಸೊ ನನ್ನ ಹಸ್ಬೆಂಡ್ ಬರ್ತ್ಡೇ. ಸೊ 12 o'clock ಸರ್ಪ್ರೈಸ್ ಕೊಡೋಣ ಅಂತ ಹೇಳಿಬಿಟ್ಟು ನಾನು ಇಷ್ಟೆಲ್ಲ ಡೆಕೋರೇಷನ್ ಮಾಡಿದ್ದೀನಿ. ಸೊ ಡೆಕೋರೇಷನ್ ಹೇಗೆ ಮಾಡಿದ್ದೀನಿ ಅಂತ ಹೇಳಿಬಿಟ್ಟು ನಾನು ನಿಮಗೆ ತೋರಿಸ್ತೀನಿ. ನೋಡಿ, ಈ ಥರ ಡೆಕೋರೇಟ್ ಮಾಡಿದ್ದೀನಿ. ಸೊ ಇವಾಗ ಕೇಕ್ನ ಇಡಬೇಕು. ಈಗ ಬರೋ ಟೈಮ್ ಆಯಿತು. ಸೊ ನಾನು ಹಾಗೆ ಸರ್ಪ್ರೈಸ್ ಆಗಿ ಈ ಒಂದು ಡೆಕೋರೇಷನ್ನ ನನ್ನ ಹಸ್ಬೆಂಡಿಗೆ ತೋರಿಸ್ತೀನಿ. ಆ್ಯಂಡ್ ಐ ಹೋಪ್ ಅವನು ಖುಷಿ ಪಡ್ತಾನೆ ಅಂತ ಹೇಳಿ ಅಂದ್ಕೊತೀನಿ. ಸೊ ಒನ್ಸ್ ಅಗೇನ್ ವಿಶ್ ಯು ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಐ ಲವ್ ಯು ಡಿಯರ್. ಯಾ, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ನೋಡಿ, ನಾನು ಈ ಥರ ಡೆಕೋರೇಟ್ ಮಾಡಿದ್ದೀನಿ. ದೂರದಿಂದ ತೋರಿಸ್ತೀನಿ. ಜಸ್ಟ್ ನಾನಿದು ಆರ್ಡ್ರ್ ಮಾಡಿದ್ದೆ ಫ್ಲಿಪ್ಕಾರ್ಟಲ್ಲಿ. ಸೊ ಬಲೂನ್ಸು, ಬಟರ್ಫ್ಲೈಸು ಮತ್ತು ಟ್ಯಾಗ್ ಎಲ್ಲದೂ ಸಹ ಲೈಟ್, ಈವನ್ ಲೈಟ್ ಕರ್ಟನ್ ಎಲ್ಲದೂ ಸಹ ಅದರಲ್ಲೇ ಬಂದಿರೋದು. ತುಂಬ ಚೆನ್ನಾಗಿ ಅನಿಸ್ತು. ಸಾಕು, ಸಿಂಪಲ್ಲಾಗಿ ನಾವು ಮನೆಯಲ್ಲಿ ಸಿಂಪಲ್ಲಾಗಿ ಬರ್ಡೇ ಸೆಲೆಬ್ರೇಟ್ ಮಾಡಬೇಕು ಅಂತ ಹೇಳಿದ್ರೆ ಈ ಥರ ಡೆಕೋರೇಷನ್ ಸಾಕಾಗುತ್ತೆ. ನನಗಂತೂ ತುಂಬ ಇಷ್ಟ ಆಯಿತು. ಸೊ ಆ ಲೈಟಿಂಗ್ಸ್ ನೋಡಿ ಏನು ಸಖತ್ತಾಗಿ ಕಾಣತ್ತಲ್ವ, ಆ ವೈಟ್ ಸ್ಕ್ರೀನ್ ಹಿಂದೆ. ಮತ್ತು ನಾನು ಈ ಲ್ಯಾಂಪನ್ನು ತೊಗೊಂಡು ಬಂದಿದ್ದೀನಿ. ಈ ಲ್ಯಾಂಪು 1 ಲ್ಯಾಂಪಿಗೆ 20 ರೂಪೀಸ್. ಇದು ಇಲ್ಲಿ ರೋಸ್ ಪೆಟಲ್ಸಿಂದ ಹಾರ್ಟ್ ಶೇಪ್ ಇದು ಮಾಡಿದ್ದೀನಿ. ಇಲ್ಲಿ ಮಧ್ಯದಲ್ಲಿ ಹೀಗೆ ಕೇಕ್ ಇಡಬೇಕು. ಸೊ ಅದಕ್ಕೆ ಈ ಸ್ಪಾರ್ಕ್ಲಿಂಗ್ ಕ್ಯಾಂಡಲ್ ಇದು. ಮತ್ತು ಇನ್ನೊಂದು ಏನು ಗೊತ್ತಾ, ನಾನು ನಿಮಗೆ ಕೇಕಿಂದು ವಿಷಯ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಈ ಡೆಕೋರೇಷನ್ ಹೇಗಿದೆ ಅಂತ ಹೇಳಿ ಅದಾದ ನಂತರ ನಾನಿಲ್ಲಿ ಏನು ಮಾಡ್ತೀನಿ ಅಂತ ಹೇಳಿದರೆ, ಇಲ್ಲಿಂದ ಹಿಡಿದು ಟಿಲ್ ಇಲ್ಲಿವರೆಗೂ, ಓಕೆನಾ? ಸೊ ಇಲ್ಲಿವರೆಗೂ ರೋಸ್ ಪೆಟಲ್ಸನ್ನು ಹಾಕ್ತೀನಿ. ಈಗಲೇ ಹಾಕಲ್ಲ, ಅದು ಆಮೇಲೆ ಒಂದು 12 o'clock ಹಂಗೆ ಹಾಕ್ತೀನಿ ನಾನು. ಯಾಕಂದರೆ ಈಗಲೇ ಹಾಕಿದ್ರೆ ಫ್ಯಾನಿಗೆ ಎಲ್ಲ ಇದಾಗ್ಬಿಟ್ರೆ ಕಷ್ಟ. ಸೊ ಹಾರೋಗ್ಬಿಡತ್ತೆ. ಅದಕ್ಕೋಸ್ಕರ ಹೇಗಿದೆ ಅಂತ ಹೇಳಿಬಿಟ್ಟು ನನಗೆ ಕಮೆಂಟಲ್ಲಿ ತಿಳಿಸಿ. ನನಗಂತೂ ಈ ಒಂದು ಡೆಕೋರೇಷನ್ ತುಂಬಾ ಇಷ್ಟ ಆಯಿತು. ಸೊ ನಿಮಗೆ ಹೇಗೆ ಅನಿಸ್ತು ಅಂತ ಹೇಳಿಬಿಟ್ಟು ನೀವು ನನಗೆ ಹೇಳಿ. ಕೇಕ್ ಹೇಗಿದೆ ನೋಡಿ. ನಾನೇನು ಕಲರ್ ಬೇಡ, ಆ್ಯಂಡ್ ತುಂಬ ಸಾಫ್ಟಾಗಿರಲಿ, ತುಂಬ ಫ್ರೆಶ್ ಆಗಿರಲಿ ಅಂತ ಹೇಳಿ ಮಾಡಿಸ್ಕೊಂಡು ಬಂದಿರೋದು. ಹ್ಯಾಪಿ ಬರ್ತ್ಡೇ ಚಿನ್ನ ಅಂತ ಹೇಳಿ ಬರ್ಸಿದ್ದೀನಿ. ಸೊ ಹೇಗಿದೆ ಕೇಕ್? ಬ್ಲ್ಯಾಕ್ ಫಾರೆಸ್ಟ್ ಇದು. ಸೊ ಇದನ್ನು ಇಡಬೇಕು. ಇದಾಮೇಲೆ ಇಡ್ತೀನಿ, ಬಂದಮೇಲೆ ಇಟ್ಟರೆ ಆಯಿತು. ಚೆನ್ನಾಗಿದೆ ಅಲ್ವಾ? ಇದಿವಾಗ ನಮ್ಮ ಮನೆಯಿಂದ ಹೊರಗಡೆ ನಾನು ಟ್ರೈಪಾಡ್ನ ಇಟ್ಟಿದ್ದೀನಿ. ಸೊ 12 o'clock ಗಾಡಿ ಸೌಂಡ್ ಆಯಿತು, ಬಂದ ಅನಿಸುತ್ತೆ. ಸರ್ಪ್ರೈಸ್ ಕೊಡೋಣ. ಲೆಟ್ಸ್ ಗೋ. Happy birthday. Thank you. I love you. Okay, cheers. Open. I love you. Thank you. Here comes. Oh. Thank you. Happy birthday. Thank you. ಹೇಗಿದೆ? Super. ಸಿಕ್ಕಾಪಟ್ಟೆ ಡೆಕೋರೇಷನ್ ಆಗಿದೆ. Thank you.
ಸೂಪರ್. ಏನು ಯಾರಿದೆ ಕೇಕ್ ಹಾಕ್ತೀನಿ. ಯಾವಾಗಲೇ 7 ಗಂಟೆಗೆ ಹೋಗಿ. ಸ್ಕೂಲಲ್ಲಿ ಓದಿದ್ದೀನಿ. ಎಸ್, ಎಲ್ಲ ನನ್ನ ಹೆಸರು. ಸೂಪರ್. ಮತ್ತೆ ಇನ್ನು ಬೇಕಾದ್ರೆ ನಾನು ಕರ್ಕೊಬಂದು ಬರೋದು ಸರ್. ಅಲ್ಲಿ ಇಟ್ಕೊಂಡ್ ಬಾ. ಅಲ್ಲಿ ಒಳ್ಳೆ ಎತ್ತದಲ್ಲಾಗಿದೆ. ಹೆಂಗಿದೆ? ಚೆನ್ನಾಗಿದ್ಯಾ? ಕೇಕ್ ಕಟಿಂಗ್ ಕಮ್. ಫ್ರೆಶ್ ಅಪ್ ಆಗ್ತೀಯಾ? ಚೇಂಜ್ ಮಾಡ್ತೀನಿ. ಚೆನ್ನಾಗಿಲ್ಲ. ಓಕೆ. ಫೋಟೋ ತೆಗಿಬೇಕಾ? ನಿಂತ್ಕೋ, ನಾನು ತೆಗಿತೀನಿ. ಫ್ಲಾಶ್ ಇದೆಯಾ? ನನ್ನ ಮೊಬೈಲಲ್ಲಿ ಚೆನ್ನಾಗಿ ಬರುತ್ತೆ. ಆಮೇಲೆ ತೆಗಿಯಲ್ಲ. ತೆಗಿಬೇಕು. ಅದ್ರಲ್ಲಿ ಆಗುತ್ತಲ್ಲ. ಇದ್ರಲ್ಲೂ ಆಗುತ್ತೆ, ಇದ್ರಲ್ಲೂ ಹತ್ರದಿಂದ ಆಗಲಿ. Happy birthday to you. Happy birthday to you. Happy birthday, happy birthday, happy birthday to you. Happy birthday to you. I love you. Very curious instant. Bye-bye. You. ಚೆನ್ನಾಗಿದೆ ಕೇಕು. ಆಯ್ತಾ? ಚೆನ್ನಾಗಿದೆ. Finish? ಹೇಗಿದೆ ಡೆಕೋರೇಷನ್? ಸೂಪರ್. ಸೂಪರ್ ಡೂಪರ್ ಆಗಿದೆ. I love you so much. ಈ ಡೆಕೋರೇಷನ್ ಚೆನ್ನಾಗಿದ್ಯಾ? ಆ ಡೆಕೋರೇಷನ್ ಚೆನ್ನಾಗಿದ್ಯಾ? ನೀನು ಅಲ್ಲೇ ಇರು. ಎಂತ ಕಣ? ಬಾ. ಫೋಟೋನೇ ತಕ್ಕೊಂಡಿಲ್ಲ ನಾನು. ಇದೇನಲ್ಲ? ಬರ್ತ್ಡೇ ಗಿಫ್ಟ್. Okay. Used.
ಎಸ್, ನಿಂಗೆ ಅಂತ ಡೈಲಿ ಯೂಸಿಗೆ ಇದು. ಡೈಲಿ ನಿನ್ನ ಕೈಯಲ್ಲೇ ಇರಬೇಕು ಅಂತ. ಮತ್ತೆ ಅದು ನಮ್ಮ ಸೈಜ್ ಗೊತ್ತಾಗಿಲ್ಲ, ಚೇಂಜ್ ಏನಾದ್ರು ಆಗಿಲ್ಲ ಅಂದರೆ ಚೇಂಜ್ ಮಾಡ್ತೀವಿ ಅಂತ ಹೇಳಿದ್ದೀನಿ ನಾನು ಅದಕ್ಕೆ. ಅವ್ರು ಹೇಳಿದ್ರು ಹಾಕ್ತಾ ಹಾಕ್ತಾ ಲೂಸ್ ಆಗತ್ತೆ ಅಂತ ಹೇಳಿದ್ರು, ಬಟ್ ಗೊತ್ತಿಲ್ಲ, ಹಾಕೋದೇ ಕಷ್ಟ. ಇದು ಈ ಕೇಕ್ ಬೇಕಾಗತ್ತಲ್ಲ, ಬಂದ್ರೆ ಹಿಂಗೆ ಇಡಿಸ್ಬೇಕಲ್ಲ, ಎಲ್ಲ ಲೂಸ್ ಆಗತ್ತೆ ನೋಡು. ನೀನು ಡೈಲಿ ಯೂಸಿಗೆ, ನೀನು ಡೈಲಿ ಇದನ್ನು ಹಾಕೊಂಡೇ ಇರಬೇಕು. ಸುಮ್ಮನೆ ಅಲ್ಲ, ನಂಗೆ ವಯಸ್ಸಾದ್ಮೇಲೆ ಬರ್ಡೇ ಮಾಡೋಕ್ಕಾಗಿಲ್ಲ ಅಂದೆ, ಅವಾಗ ಗಿಫ್ಟ್ ಕೊಡೋಕ್ಕಾಗಿಲ್ಲ ಅದಕ್ಕೆ. ಎಲ್ಲ ಹೇಗಿದೆ ಡೈಲಿ ಯೂಸ್ ಬ್ರೇಸ್ಲೆಟ್ ಇದು, ನಾಟ್ ಫಾರ್ ಅಕೇಶನಲಿ, ಡೈಲಿ ಯೂಸ್. ಗಟ್ಟಿ ಇದೆ, ಗಟ್ಟಿ ಇದೆ, ಅದಕ್ಕೆ ಡೈಲಿ ಯೂಸಿಗೆ ಅಂತ ತಂದಿದ್ದು. ಬಟ್ ಇದು ಸ್ವಲ್ಪ ಒಂದು ರಿಂಗ್ ಹಾಕ್ಸ್ಬೇಕು ಅನ್ಸುತ್ತೆ. ಇದೇನು ದೊಡ್ಡ ವೇಸ್ಟ್ ಆಗತ್ತೆ, ಇಟ್ಸ್ ಗೋಲ್ಡ್. ಇಷ್ಟೇ ಮುಗೀತ ಬರ್ತ್ಡೇ. ಹಾ, ಇವಾಗ ಫೋಟೋ. ಜಸ್ಟ್ ಬೇಕ್ ಇಂದ ಕೇಕ್ ತಂದಿದ್ದು, ಸೊ ಅಲ್ಲಿಗೆ ಮಾತ್ರ ಹೋಗಲೇಬಿಡಿ, ಯಾವುದೇ ಕಾರಣಕ್ಕೂ ಹೋಗಬೇಡಿ ಆಯಿತಾ. ಕೇಕು ಫುಲ್ಲು ಇದೇನು ಶುಗರ್ ಸಿರಪ್ ಹಾಕಿರ್ತಾರೆ ಅದೆಲ್ಲ ಫುಲ್ಲು ಇಳ್ಕೊಂಡು ಬಂದಿತ್ತು. ಆ್ಯಂಡ್ ಪ್ಲಸ್ ಏನು ಅಂತ ಹೇಳಿದರೆ, ಅವ್ರು ನನ್ನ ಹತ್ರ ಜಸ್ಟ್ 1/2 ಕಿಲೋ ಕೇಕಿಗೆ 500 ರೂಪೀಸ್ ತೊಗೊಂಡಿದ್ದಾರೆ. ಅದ್ರ ಮಧ್ಯ ಎಕ್ಸ್ಟ್ರಾ ಆ ಸ್ಪಾರ್ಕಲ್ದು ಕ್ಯಾಂಡಲ್ಗೆ ಅಂತ ಹೇಳಿ ಎಕ್ಸ್ಟ್ರಾ 40 ರೂಪಾಯಿ ನನ್ನ ಹತ್ರ ತೊಗೊಂಡ್ರು. ಸೊ 540 ರೂಪಾಯಿ ಅವ್ರು ತೊಗೊಂಡ್ರು. ಬೇರೆ ಎಲ್ಲ ಕಡೆ ಈ ಕ್ಯಾಂಡಲ್ ಅವೆಲ್ಲ ಫ್ರೀಯಾಗಿ ಕೊಡ್ತಾರೆ, ಅವ್ರದ್ದು ಮಾತ್ರ ಕೊಡಲ್ಲ. ತುಂಬ ವರ್ಸ್ಟ್ ಎಕ್ಸ್ಪೀರಿಯನ್ಸ್.